Hi, hello, namaste. A very warm welcome to Bio Classes. In the previous class, we focused on the photoperiodism concept. That means how actually the light is, the duration of the light was going to influence the flowering process. So that thing we observed. Actually, the light influence on the growth as well as the development, that concept is concerned with extrinsic factor. So already we know plant growth and development are decided by internal factors as and external factors. So internal factors means majorly we observe the hormones, phytohormones. So external factors, light is there, that means sunlight is there, temperature is there, water is there, nutrients are there, pH is there, gravity is there, so many aspects are there. But now notice the last concept of photoperiodism. So the light, how the external factor light is influencing the growth, particular one phenomenon, flowering process. Why? Because flowering process also considered the part of growth. So the light ಒಂದು ಬಗ್ಗೆ ಒಂದು ನೋಡಿದ್ವಿ. ಸೊ ಅದೇ ತರ ಇನ್ನೊಂದು ಕಾನ್ಸೆಪ್ಟ್ ಟೆಂಪರೇಚರ್. How actually the temperature is going to influence the growth process. ಟೆಂಪರೇಚರ್ ಅಂದ್ರೆ ಹೇಗೆ ಇನ್ಫ್ಲುಯೆನ್ಸ್ ಮಾಡೋದಂತ ಗ್ರೋತ್ ಪ್ರೊಸೆಸ್ ಅನ್ನ, ಅಥವಾ ಸೊ ಟೆಂಪರೇಚರ್ ಅಲ್ಲಿ ಏನಾದರೂ ವೇರಿಯೇಷನ್ ಮಾಡಿದಾಗ ಸೊ ಪ್ಲಾಂಟ್ ದ ಡೆವಲಪ್ಮೆಂಟ್ ಆಫ್ ದ ಗ್ರೋತ್ ಅಲ್ಲಿ ಏನ್ ಚೇಂಜಸ್ ಆಗೋದಂತ. ಸೊ today let's see that concept. And before going to that, so here is one interesting question asked by one more student, your classmate ಭಾಗ್ಯಶ್ರೀ. ಸೊ ಮೊದಲ ಆ ಕ್ವಶನ್ ಏನಂತ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಲೆಟ್ಸ್ ಹ್ಯಾವ್ ದ ಕ್ವಶನ್. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಭಾಗ್ಯಶ್ರೀ. ನನ್ನ ಡೌಟ್ ಬಂದುಬಿಟ್ಟು, ಇವಾಗ ಎರಡು ರೋಸ್ ಪ್ಲ್ಯಾಂಟ್ ಇರುತ್ತೆ, ಒಂದು ಪಿಂಕ್ ಕಲರ್ ರೋಸು, ಇನ್ನೊಂದು ರೆಡ್ ಕಲರ್ ರೋಸು. ಅವೆರಡು ಪ್ಲ್ಯಾಂಟ್ಗಳು ಅಟ್ಯಾಚ್ ಆದರೆ ನಮಗೆ ಮಿಕ್ಸಪ್ ಆಗಿರುವಂಥ ಒಂದು ಫ್ಲವರ್ ಬರುತ್ತೆ. ಅದೇ ಥರ ಇವಾಗ ಎರಡು ಫ್ರೂಟ್ಸ್ಗಳನ್ನು ನಾವು ಒಟ್ಟಿಗೆ ಇಟ್ಟಾಗ ನಮಗೆ ಎರಡು ಕಲರ್ ಮಿಕ್ಸಪ್ ಆಗಿ ಬರುತ್ತೆ ಸರ್. ಎಸ್ ಸರ್, ಇಲ್ಲಿ ಭಾಗ್ಯಶ್ರೀ ಕೇಳೋ ಕ್ವಶನ್ ಅಂದರೆ, ಎರಡು ಫ್ಲವರ್ಸ್ಗಳನ್ನು ಮಿಕ್ಸಪ್ ಮಾಡಿದಾಗ ಸೊ ರೆಡ್ ಪಿಂಕ್ ಅಂತ ಹೇಳಿದ್ದು, ಅಥವಾ ನಾನು ಅದು ವೈಟ್ ಅಂತ ಹೇಳಿದ್ದು. ಜಸ್ಟ್ ಈಗ ರೆಡ್ ಮತ್ತು ವೈಟ್ ಅನ್ನ ಮಿಕ್ಸ್ ಮಾಡಿದಾಗ ನಾವು ಪಿಂಕ್ ಬಂತು ಅಂತ ಅನ್ಕೊಳ್ಳೋಣ. ಸೊ ಅದೇ ರೀತಿ ಫ್ರೂಟ್ ಮಾಡಿದ್ರೆ ಆ ಕಲರ್ ಚೇಂಜ್ ಆಗುತ್ತಾ ಅಂತ ಕೇಳ್ತಾ ಇದ್ದು ಕ್ವಶನ್. ಬಟ್ ಈ ಕ್ವಶನ್ ನಾವು ಸ್ವಲ್ಪ ಮಾಡಿಫೈ ಮಾಡ್ತೀವಿ, ಸ್ವಲ್ಪ ಚೇಂಜ್ ಮಾಡ್ತೀವಿ. ಅಫ್ಕೋರ್ಸ್ ಇನ್ ಸಮ್ ಪ್ಲಾಂಟ್ಸ್, ಇನ್ ಸಮ್ ಕೇಸಸ್, ಸಪೋಸ್ ಇಫ್ ಯು ಮಿಕ್ಸ್ ದ ಆರ್ ಇಫ್ ಯು ಕ್ರಾಸ್ ದ ಫ್ಲವರ್ಸ್, ಫ್ಲವರ್ಸ್ ಅನ್ನ ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಫ್ಲವರ್ ಇರೋ ಪ್ಲಾಂಟ್ಸ್ ಗಳನ್ನ, ಆ ಪ್ಲಾಂಟ್ಸ್ ಗಳನ್ನ ಸೇಮ್ ಸ್ಪೀಸೀಸ್, ಬೋತ್ ದ ಪ್ಲಾಂಟ್ಸ್ ಶುಡ್ ಬಿ ಆಫ್ ದ ಸೇಮ್ ಸ್ಪೀಸೀಸ್. ಒನ್ ಪ್ಲಾಂಟ್ ಈಸ್ ಹ್ಯಾವಿಂಗ್ ರೆಡ್ ಕಲರ್ ಫ್ಲವರ್, ಒನ್ ಪ್ಲಾಂಟ್ ಈಸ್ ಹ್ಯಾವಿಂಗ್ ವೈಟ್ ಕಲರ್ ಫ್ಲವರ್. ಈ ಥರದ ಎರಡೂ ಪ್ಲಾಂಟ್ಸ್ ಗಳನ್ನ ನಾವು ಕ್ರಾಸ್ ಮಾಡಿದಾಗ, ಅಂದ್ರೆ ಪಾಲಿನೇಷನ್ ಮಾಡಿಸಿದಾಗ, ನೆಕ್ಸ್ಟ್ ಬರೋ ಪ್ಲಾಂಟ್ ದಲ್ಲಿ ಪಿಂಕ್ ಕಲರ್ ಫ್ಲವರ್ ಬರ್ಬೋದು. ರೆಡ್ ಮಿಕ್ಸ್ಡ್ ವಿತ್ ವೈಟ್ ಅಂಡ್ ಪ್ರೊಡ್ಯೂಸಿಂಗ್ ದ ಪಿಂಕ್. ಸೊ ಅದು ಆಕ್ಚುಲಿ ಮಿಕ್ಸಪ್ ಆಗೋದು ಜೀನ್ಸ್ ಗಳ ಮಿಕ್ಸಪ್ ಆಗೋದಂತ. ಅಂಡ್ ದಟ್ ಈಸ್ ಕನ್ಸರ್ನ್ ಟು ಜೆನೆಟಿಕ್ಸ್. ಆ ರೀತಿ ಕಲರ್ ವೇರಿಯೇಷನ್ ಆಗಿ ಬರೋದು. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಇನ್ ಆಲ್ ದ ಕೇಸಸ್. ಯಾಕಂದ್ರೆ ಜೀನ್ ಮಿಕ್ಸಪ್ ಆಗೋ ಕಾಂಪೋಸಿಷನ್ ಮೇಲೆ ರಿಸಲ್ಟ್ ಬರೋದು ನಮಗೆ. ಸೊ ಅದೇ ರೀತಿ ಫ್ರೂಟ್ಗಳಲ್ಲಿ ಅಂತ ಕೇಳಿದ್ದು. ಸೊ ಫ್ಲವರ್ ರಿಸಲ್ಟ್ಸ್ ಇನ್ ದ ಫ್ರೂಟ್, ರೈಟ್? ಸೊ ಹಾಗಾಗಿ ನಾವು ಫ್ಲವರ್ ಅನ್ನೇ ಕನ್ಸಿಡರ್ ಮಾಡೋದು ಯೂಶುವಲ್ ಆಗಿ, ಫ್ರೂಟ್ ಅಂತ ಹೇಳಿಕ್ ಬರೋದಿಲ್ಲ ಅಲ್ಲಿ. Why? Because after the pollination, after the ripening process, the flower get converted into fruit. So leave that one. But ಈಗ ಆ ಕ್ವಶನ್ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ, ಗ್ರಾಫ್ಟಿಂಗ್. ವಾಟ್ ಇಸ್ ದಟ್ ಕಾನ್ಸೆಪ್ಟ್? ಗ್ರಾಫ್ಟಿಂಗ್. ಸೊ ಗ್ರಾಫ್ಟ್ ಮಾಡೋದಂತಂದ್ರೆ ನಾವು ಜನರಲ್ ಆಗಿ ಎಲ್ಲಾದ್ರೂ ಕೇಳಿರ್ತೇವೆ, ಬಟ್ ಒಂದು ಸ್ಪೆಸಿಫಿಕ್ ಆಗಿ ಅನಲೈಸ್ ಮಾಡಿರೋದಿಲ್ಲ ಅದನ್ನು. ಸೊ ವಾಟ್ ಆಕ್ಚುಲಿ ದ ಗ್ರಾಫ್ಟ್ ಮೀನ್ಸ್ ಈಸ್, ಸಪೋಸ್ ಯಾವುದೋ ಒಂದು ಪ್ಲಾಂಟ್ ದ ಸ್ಟೆಮ್ಗೆ ಒಂದು ಸ್ಮಾಲ್ ಮಾರ್ಕ್ ಅನ್ನು ಮಾಡಿ, ವಿಲ್ ಕಾಲ್ ಇಟ್ ಆಸ್ ಇನ್ಸಿಷನ್. ಒಂದು ಸ್ಮಾಲ್ ಮಾರ್ಕ್ ಅನ್ನು ಮಾಡಿ ಪ್ಲಾಂಟ್ ದ ಸ್ಟೆಮ್ ಅನ್ನು ಸ್ವಲ್ಪ ಕಟ್ ಮಾಡಿಕೊಂಡು, ಸೇ ಫಾರ್ ಎಕ್ಸಾಂಪಲ್, ಜಸ್ಟ್ ಒಂದು ಜನರಲ್ ಎಕ್ಸಾಂಪಲ್ ಆಗಿ, ಇಫ್ ದಿಸ್ ಈಸ್ ದ ಪ್ಲಾಂಟ್ ಸ್ಟೆಮ್, ರೈಟ್? ಇಮ್ಯಾಜಿನ್ ದಿಸ್ ಈಸ್ ದ ಪ್ಲಾಂಟ್ ಸ್ಟೆಮ್ ಅಂಡ್ ಹಿಯರ್ ಅಟ್ ಒನ್ ಪ್ಲೇಸ್ ವಿ ಆರ್ ಗೋಯಿಂಗ್ ಟು ಕಟ್ ದ ಪ್ಲಾಂಟ್. ಸೊ ಅದನ್ನು ಮಾರ್ಕ್ ಮಾಡೋದು, ಕಟ್ ಮಾಡೋದು. ಅಂಡ್ ಆಫ್ಟರ್ ಕಟಿಂಗ್ ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ಒನ್ ಮೋರ್ ಪ್ಲಾಂಟ್ ಪಾರ್ಟ್. ಇನ್ನೊಂದು ಯಾವುದೋ ಬೇರೆ ಪ್ಲಾಂಟ್ ಅದ್ದು, ಬೇರೆ ಯಾವುದೋ ಪ್ಲಾಂಟ್ ಅದ ಕಟ್ ಮಾಡಿರೋ ಸ್ಟೆಮ್ ಬ್ರಾಂಚ್ ಅನ್ನ ಇದ್ರ ಒಳಗಡೆ ಇನ್ಸರ್ಟ್ ಮಾಡೋದು. ಆರ್ ಎಲ್ಸ್ ವಿ ಕ್ಯಾನ್ ಇನ್ಸರ್ಟ್ ಇನ್ ಅಪ್ಪರ್ ಸೈಡ್ ಆಲ್ಸೋ, ಇಲ್ಲಿ ಕೂಡ ನಾವು ಇನ್ಸರ್ಟ್ ಮಾಡಬಹುದು. ಸೊ ಯಾವುದೋ ಒಂದು ಮಾರ್ಕ್ ಅಂತ ಅನ್ಕೊಳ್ಳೋಣ. ಆಫ್ಟರ್ ದಟ್ ದಿಸ್ ಪ್ಲಾಂಟ್ ಇಟ್ ಈಸ್ ಗೆಟಿಂಗ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಬೇಸ್ ಪ್ಲಾಂಟ್. ಈ ಬೇಸ್ ಪ್ಲಾಂಟ್ ಇಂದ ಅಂದ್ರೆ ಸ್ಟಾಕ್ ಅಂತ ಕರಿತೀವಿ ಯೂಶುವಲ್ ಆಗಿ ಪ್ಲಾಂಟ್ ಇರೋ. ದಿಸ್ ಪ್ಲಾಂಟ್ ವಿಲ್ ಕಾಲ್ ಇಟ್ ಆಸ್ ಸ್ಟಾಕ್ and this one we will call it as scion. ಈ ಸ್ಕಿಯೋನ್ ಪ್ಲಾಂಟ್
ಈ ಸ್ಟಾಕ್ ಲಿಂದ ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಂಡು ತಾನೇ ಸಪರೇಟ್ ಆಗಿ ಬೆಳೀತು. ಸಪೋಸ್ if this plant producing this kind of flower, then this plant is producing this type of flower. Now both the flowers are different. Now let's consider. One is a red color flower. So ಮೊದಲ ಆ ಪ್ಲಾಂಟ್ ಅಲ್ಲಿ ಎಲ್ಲಾ ಫ್ಲವರ್ಸ್ ರೆಡ್ ಬರ್ತಿದ್ವು ಅಂತ ಅನ್ಕೊಳ್ಳೋಣ. ನಾವು ವೈಟ್ ಕಲರ್ ಫ್ಲವರ್ ಅನ್ನ ಅಥವಾ ಪಿಂಕ್ ಕಲರ್ ಫ್ಲವರ್ ಅನ್ನ ಅಥವಾ ಯೆಲ್ಲೋ ಕಲರ್ ಫ್ಲವರ್ ಅನ್ನ ಪ್ರೊಡಕ್ಷನ್ ಮಾಡೋ ಪ್ಲಾಂಟ್ ಅದು ಒಂದು ಸ್ಟಿಕ್ ಅನ್ನ ಅದಕ್ಕೆ ಜಾಯಿನ್ ಮಾಡಿದ್ರೆ ಸೊ ಇದು ಕೂಡ ಫ್ಲವರ್ ಬಿಡುತ್ತೆ. ದಟ್ ಮೀನ್ಸ್ ಇನ್ನು ಒನ್ ಪ್ಲಾಂಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ 2 ಡಿಫರೆಂಟ್ ಕಲರ್ಸ್ ಒಂದೇ ಪ್ಲಾಂಟ್ ಅಲ್ಲಿ ಸಿಗಬಹುದಂತ. ಬಟ್ ಹಿಯರ್ ಕಲರ್ಸ್ ಆರ್ ನಾಟ್ ಮಿಕ್ಸ್ಡ್, ಬಟ್ ಸ್ಟಿಲ್ ಕಲರ್ಸ್ ಆರ್ ಸಪರೇಟ್, ಬಟ್ ಇನ್ ಅ ಸಿಂಗಲ್ ಪ್ಲಾಂಟ್ ಒಂದೇ ಪ್ಲಾಂಟ್ ಅಲ್ಲಿ ಸಿಗೋದಂತ ಆ ರೀತಿ. ಸೊ ದಿಸ್ ಕೈಂಡ್ ಆಫ್ ಮೆಥಡ್ ವಿಲ್ ಕಾಲ್ಡ್ ಆಸ್ ಗ್ರಾಫ್ಟಿಂಗ್. ಬೇರೆ ಬೇರೆ ಪ್ಲಾಂಟ್ಸ್ ಅನ್ನ ಕೂಡಿಸೋ ಪ್ರೊಸೆಸ್ ಅಂತ ಗ್ರಾಫ್ಟಿಂಗ್. ಬಟ್ ಒನ್ ಕಂಡೀಷನ್ ಹಿಯರ್, ದ ವೆಸ್ಕ್ಯುಲರ್ ಕನೆಕ್ಷನ್ ಶುಡ್ ಬಿ ಸಕ್ಸಸ್ಫುಲ್. ಇಲ್ಲಿ ಸೈಡ್ ನ ಜಾಯಿನ್ ಮಾಡೋ ಪ್ಲಾಂಟ್ ಬೆಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಫುಡ್ ಸಪ್ಲೈ, ವಾಟರ್ ಸಪ್ಲೈ ಕರೆಕ್ಟ್ ಆಗಬೇಕಲ್ಲ. ಹೂ ಇಸ್ ಗಿವಿಂಗ್ ದಟ್ ಫುಡ್ ಅಂಡ್ ವಾಟರ್? xylem and phloem. Who's xylem and phloem? This is the base plant of xylem and phloem. So ಇದರಿಂದ ಬರೋ xylem phloem ಇದ್ರ ಜೊತೆ ಕನೆಕ್ಟ್ ಆಗ್ಬೇಕದು. ಆ ರೀತಿ ಕನೆಕ್ಷನ್ ಆಗ್ಲಿಕ್ಕೆ ಮಿನಿಮಮ್ 7 to 8 days ಟೈಮ್ ತಗೊಳುತ್ತೆ. ಸೊ ಅಲ್ಲಿವರೆಗೆ ನಾವು ಇದನ್ನ ರ್ಯಾಪ್ ಮಾಡಬೇಕು. ಇದನ್ನಿಷ್ಟು ಕಟ್ ಮಾಡಿ ಎರಡು ಪಾರ್ಟ್ ಮಿಕ್ಸ್ ಮಾಡಿದ್ರೆ ಅದನ್ನ ರ್ಯಾಪ್ ಮಾಡಬೇಕು, ಕಟ್ಟಬೇಕು. ಸೊ ಆ ಒಳಗಡೆ xylem phloem ಕನೆಕ್ಷನ್ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಯ್ತು ಅಂತಂದ್ರೆ ಸೊ ಈ ಪ್ಲಾಂಟ್ ಕಟ್ ಮಾಡಿ ಜಾಯಿನ್ ಮಾಡೋ ಪ್ಲಾಂಟ್ ಕೂಡ ಬೆಳೀತಂತೆ. ಇನ್ ದ ಸೇಮ್ ವೇ ವಿ ಕ್ಯಾನ್ ಮಿಕ್ಸ್ ಡಿಫರೆಂಟ್ ಪ್ಲಾಂಟ್ಸ್ ಇನ್ ಒನ್ ಸ್ಟಾಕ್. ಬೇರೆ ಬೇರೆ ಪ್ಲಾಂಟ್ಸ್ ಅನ್ನು ಮಿಕ್ಸ್ ಮಾಡಬಹುದು ಅಂತ. ಸೊ ದಟ್ ಈಸ್ ಒನ್ ಬ್ಯೂಟಿಫುಲ್ ಮೆಥಡ್, ಗ್ರಾಫ್ಟಿಂಗ್ ಮೆಥಡ್. ಆಕ್ಚುಲಿ ಆ ಕ್ವಶನ್ ಇದು ಒಂಥರ ರಿಲೇಟ್ ಆಗುತ್ತೆ ಅನ್ನೋದಕ್ಕೆ ಹೇಳಿದ್ದು. ಗ್ರಾಫ್ಟಿಂಗ್ ಮೆಥಡ್, ರೈಟ್? ಸೊ ಅವಳು ಹೇಳಿದ ಕಲರ್ಸ್ ಚೇಂಜಸ್ ಆಗೋದು, ರೆಡ್ ವೈಟ್ ಅನ್ನು ಮಿಕ್ಸ್ ಮಾಡೋದು ಪಿಂಕ್ ಬರ್ಬೋದು. ಸೊ ದಟ್ ಈಸ್ ಕನ್ಸರ್ನ್ ವಿತ್ ಜೆನೆಟಿಕ್ಸ್, ಆಕ್ಚುಲಿ ಜೀನ್ ಮಿಕ್ಸಿಂಗ್ ದಟ್ ಕಾನ್ಸೆಪ್ಟ್. ಸೊ ನೀವು ಸೆಕೆಂಡ್ PU ಬಂದಾಗ ಜೆನೆಟಿಕ್ಸ್ ಚಾಪ್ಟರ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರ, ರೈಟ್? Okay, before going to that, okay, let's keep it aside. Photoperiodism we have completed, right? So let me take one more concept, vernalization concept, the next one. Yes. So vernalization. I think you are hearing this term for the first time. Vernalization. So last class ಅಲ್ಲಿ ಏನು ನೋಡಿದ್ವಿ ನಾವು? ಪ್ಲಾಂಟ್ ಮೇಲೆ ಎಷ್ಟು ಕ್ವಾಂಟಿಟಿ ಮತ್ತು ಯಾವ ಕ್ವಾಲಿಟಿ ಸನ್ಲೈಟ್ ಅದ್ರ ಮೇಲೆ ಬೀಳುತ್ತೋ ಅದು ಎಷ್ಟು ಹೊತ್ತುವರೆಗೆ ಇರುತ್ತೋ, ಅದರ ಜೊತೆಗೆ ಆ ಪ್ಲಾಂಟ್ಗೆ ಡಾರ್ಕ್ನೆಸ್ ಎಷ್ಟು ಸಿಗುತ್ತೋ, ಇವೆರಡೂ ಕಾನ್ಸೆಪ್ಟ್ ಮೇಲೆ ಅದರ ಫ್ಲವರಿಂಗ್ ಪ್ರೊಸೆಸ್ ಡಿಸೈಡ್ ಆಗುತ್ತೆ ಅಂತ ಹೇಳಿದೆವು. That is in the photoperiodism concept. The quantity as well as quality, that means the duration of sunlight along with the quality, it is deciding the flowering process in case of the plants. So last one we observed that one. So depending on that we observed day neutral plants, long day plants, short day plants, those things we observed. So ಅದೇ ರೀತಿಯಾಗಿ ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳಲ್ಲಿ ಫ್ಲವರಿಂಗ್ ಪ್ರೊಸೆಸ್ ಟೆಂಪರೇಚರ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತಂತೆ. ಇನ್ ಸಮ್ ಪ್ಲಾಂಟ್ಸ್ ದ ಫ್ಲವರಿಂಗ್ ಪ್ರೊಸೆಸ್ ಡಿಪೆಂಡಿಂಗ್ ಆನ್ ದ ಎಕ್ಸ್ಪೋಜರ್ ಆಫ್ ದಟ್ ಪ್ಲಾಂಟ್ ಟು ದ ಟೆಂಪರೇಚರ್. ಎಂಥ ಟೆಂಪರೇಚರ್ ಕ್ವಶನ್ ಬರುತ್ತೆ, ಅಂಡ್ ದಟ್ ಟೆಂಪರೇಚರ್ ಇಸ್ ಯೂಶುವಲಿ ಲೋ ಟೆಂಪರೇಚರ್, ರೈಟ್? ಸೊ ಫಸ್ಟ್ ನಾನು ಅದನ್ನ ಡೆಫಿನೇಷನ್ ತಗೊಂಡ್ಬಿಡ್ತೀನಿ, ಸೊ ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಹಿಯರ್ ವರ್ನಲೈಸೇಷನ್ ಮೀನ್ಸ್ the flowering process in some plants is quantitatively or qualitatively affected
by exposure to low temperature. See here, the definition is vernalization means the flowering process in some plants. ಕೆಲವೊಂದಿಷ್ಟು plants ಗಳಲ್ಲಿ. So I'll explain those plants. The flowering process, ಹೂ ಬಿಡೋ ಪ್ರಕ್ರಿಯೆ. The flowering process in some plants is quantitatively or qualitatively affected by exposing those plants to the low temperature. ಸೊ ಏನಾಗದೆ ಮೀನಿಂಗ್ ಅಂದ್ರೆ ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳಲ್ಲಿ ಫ್ಲವರ್ ಆಗೋದು ಆ ಪ್ಲಾಂಟ್ ಅನ್ನ ನಾವು ಲೋ ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡಿದ್ರೆ, ಆ ಪ್ಲಾಂಟ್ ಅನ್ನ ಲೋ ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡೋದು. ಸೊ ಅಲ್ಲಿ ನಾವು ಅದು ಸನ್ಲೈಟ್ ಅಂತ ಹೇಳ್ತಿದ್ವಿ ಇನ್ ಕೇಸ್ ಆಫ್ ಫೋಟೋಪಿರಾಡಿಸಮ್. ಬಟ್ ಹಿಯರ್ ವಿ ಆರ್ ಎಕ್ಸ್ಪೋಸಿಂಗ್ ಅ ಪ್ಲಾಂಟ್ಸ್ ಟು ದಿ ಲೋ ಟೆಂಪರೇಚರ್. At the time, the quantity as well as the quality of the flowering process, and that too depending on this exposure to the low temperature. ಅಂದ್ರೆ ಹೂ ಎಷ್ಟು ಬಿಡುತ್ತೆ ಆ ಪ್ಲಾಂಟ್ ದಲ್ಲಿ ಮತ್ತು ಅದರ ಕ್ವಾಲಿಟಿ. ಸೊ ನಾವು ಯಾವ ತರದ ಲೋ ಟೆಂಪರೇಚರ್ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರೋದಂತ, ರೈಟ್. ಅಂಡ್ ಟೆಂಪರೇಚರ್ ಇಟ್ ಈಸ್ ರಿಸೈಡಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕೇಸ್ ಆಫ್ ದ ಫ್ಲವರಿಂಗ್ ಪ್ರೊಸೆಸ್, ಜಸ್ಟ್ ಲೈಕ್ ದ ಸನ್ಲೈಟ್. ಸೊ ಒಂದು ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ನ ವೆರಿ ಲೋ ಟೆಂಪರೇಚರ್ ಕಂಡೀಷನ್ ದಲ್ಲಿ ಸಬ್ಜೆಕ್ಟ್ ಮಾಡಿದ್ರೆ, ಲೋ ಟೆಂಪರೇಚರ್ ದಲ್ಲಿ ಇಟ್ವಿ ಅಂತಂದ್ರೆ ಆರ್ಗ್ಯಾನಿಸಮ್ ಒಳಗಡೆ ಏನು ಪ್ರೊಲಾಂಗ್ಡ್ ಸ್ಟೇಜ್ ಆಗ್ತಿತ್ತೋ ಅದು ಸ್ಕಿಪ್ ಆಗುತ್ತಂತ. ಯೂಶಲ್ ಆಗಿ ಏನಾಗೋದು, ಯೂಶಲ್ ಆಗಿ ಸ್ಕಿಪ್ ಆಗೋದಂತ. ಸೊ ಸೊ ನಿಮಗೆ ಅದು ಕ್ಲಿಯರ್ ಆಗಲಿಲ್ಲ ಅಂತ ಸಡನ್ ಆಗಿ. ಸೊ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಜಸ್ಟ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. We are having three kinds of plants, right? Annual plants, the first one. Second one, biennial plants. And the third one is perennial plants, right? So we are having three types: annual, biennial and a perennial. So annual plants, the plants which are having the lifespan 1 year or less than within the 1 year. So biennial plants 2 years lifespan, more than 2 years perennial. So already the common thing. In case of the annual plants, right, first seed is the right. ನಾನು ಹೇಳ್ತಾ ಇರೋದು ಲೈಫ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಎನ್ಯುವಲ್ ಪ್ಲಾಂಟ್ಸ್ ಅಲ್ಲಿ. ಒಂದು ವರ್ಷ ಅಥವಾ ಒಂದು ವರ್ಷದೊಳಗಡೆ ಅದ್ರ ಲೈಫ್ ಮುಗಿತಿತ್ತು ಅಂತ ಪ್ಲಾಂಟ್ ಅನ್ನು. Seed, it is going to germinate. Seed is going to germinate, producing what? Seedling. ಒಂದು ಸಸಿ ಬರುತ್ತೆ ಫಸ್ಟ್. ಆ ಸಸಿ ಬೆಳೀತಾ ಬೆಳೀತಾ ಹೋಗುತ್ತೆ ಎಲ್ಲಿವರೆಗೆ? ಹೂ ಬಿಡೋವರೆಗೆ, ಅಪ್ ಟು ಫ್ಲವರಿಂಗ್ ಸ್ಟೇಜ್. That total period we will call it as vegetative growth. Once the flower production started, we will refer it as reproductive stage or matured stage. And after some time, after the flowering process over, then the plants become old. And that old plant, when the plant becomes old, we will call it as senescent phase. Then after that the plant is going to die. So this is the life cycle of the plant, and it is completed in 1 year. So such plants are called as annual plants. Perennial plants ನಲ್ಲಿ ಆ process ನಲ್ಲಿ ಏನಂತ ಕನ್ಸಿಡರ್ ಮಾಡೋಣ? ಸೀಡ್ ಮೊಳಕೆ ಹೊಡೆದು ಜರ್ಮಿನೇಟ್ ಆಯ್ತು, seedling. That seedling will grow up to matured plant, first stage. Matured plant start producing the flowers. ಆ ಫ್ಲವರ್ಸ್ ಪ್ರೊಡಕ್ಷನ್ ಆದ್ಮೇಲೆ ಆ ಪ್ಲಾಂಟ್ ಓಲ್ಡ್ ಆಗಿ ಡೆತ್ ಆಯ್ತು ಅಂತಂದ್ರೆ 1 year ಬಲ್ಲ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ಏನಾಗುತ್ತೆ, ಪೆರಿನಿಯಲ್ ದಲ್ಲಿ ಸೀಡ್ ಜರ್ಮಿನೇಟ್ ಆಯ್ತು, ಸೀಡ್ಲಿಂಗ್ ಬಂತು, ಆ ಸೀಡ್ಲಿಂಗ್ ಬೆಳೀತಾ ಬೆಳೀತಾ ಸರ್ಟನ್ ಸ್ಟೇಜ್ ಬೆಳೀತು ಅಂತ ಅನ್ಕೋಣ, ವೆಜಿಟೇಟಿವ್ ಫೇಜ್. ಬಟ್ ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ದ ಫ್ಲವರ್. ಆ ವರ್ಷದ ಫ್ಲವರ್ ಪ್ರೊಡಕ್ಷನ್ ಮಾಡೋದಿಲ್ಲ. Then it will undergo dormant stage. I will write that one. So here seed, it germinates and producing into seedling, right? And seedling, it will develop into vegetative plant. So or else consider some young plant up to that. Then after that it will undergo dormancy. It will undergo what?
dormancy. And after that, again it will show the vegetative plant growth. This is also vegetative plant growth. This is the first growth and this is the second growth. Then it produces the flower, and after that it is going to die. So death ಆಯ್ತು. ಇವಾಗ ಸಿಂಪಲ್ ಆಗಿ ನೋಡೋಣ ಅಂತ ನಾನು ಹೇಳ್ತಾ ಇರೋದು ಬೈನಲ್ ಪ್ಲಾಂಟ್ಸ್ ಎಕ್ಸಾಂಪಲ್ ಮೇಜರ್ ಆಗಿ ಒಂದು 2 ವರ್ಷ ಬದುಕ್ತಿತ್ತು. ನಾವು ಈ ವರ್ಷ ಆ ಪ್ಲಾಂಟ್ ಅನ್ನ ಬಿತ್ತಿದೀವಿ ಅಂದ್ರೆ ಅದು 2ನೇ ವರ್ಷಕ್ಕೆ ಹೂ ಬಿಡುತ್ತೆ. ಅಂದ್ರೆ 1 ವರ್ಷ ಏನ್ ಮಾಡುತ್ತೆ ಆ ಪ್ಲಾಂಟ್? ಇಟ್ ವಿಲ್ ಬಿ ಇನ್ ದ ಡಾರ್ಮೆಂಟ್ ಕಂಡೀಷನ್, ಡಾರ್ಮನ್ಸಿ, ರೆಸ್ಟಿಂಗ್ ದಲ್ಲಿ ಇರುತ್ತೆ. ಸೊ ಆಫ್ಟರ್ ದ ಸೀಡ್ ಜರ್ಮಿನೇಷನ್ ಪ್ರೊಡ್ಯೂಸಸ್ ಸೀಡ್ಲಿಂಗ್, ಸಸಿ ಆಯ್ತು. ಆ ಸಸಿ ಸ್ವಲ್ಪ ದಿನ ಬೆಳೆಯುತ್ತೆ, ಬಟ್ ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ದ ಫ್ಲವರ್. ಸೊ ದಿಸ್ ದ ಫಸ್ಟ್ ಗ್ರೋತ್. ಆಫ್ಟರ್ ದಟ್ ಇಟ್ ವಿಲ್ ಅಂಡರ್ಗೋ ಡಾರ್ಮನ್ಸಿ. ಸೊ ಅದು ಡಾರ್ಮನ್ಸಿ ಸ್ಟೇಟಿಗೆ ಹೋಯ್ತು, ಹೂ ಬಿಡೋದ್ರ ಆ ಟೈಮ್ದಲ್ಲಿ. ನೆಕ್ಸ್ಟ್ ಇಯರ್, ಈ ವರ್ಷ ಆ ರೀತಿ ಆಯ್ತು. ನೆಕ್ಸ್ಟ್ ಇಯರ್ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಅಗೇನ್. ನೆಕ್ಸ್ಟ್ ಇಯರ್ ಇಟ್ ವಿಲ್ ಗ್ರೋ ಟು ಸರ್ಟನ್ ಡೇಸ್, ಸ್ವಲ್ಪ ಮತ್ತೆ ಒಂದಿಷ್ಟು ದಿನ ಬೆಳೆಯುತ್ತೆ. ಅಂಡ್ ಆಫ್ಟರ್ ದಟ್ ಇಟ್ ಪ್ರೊಡ್ಯೂಸಿಂಗ್ ದ ಫ್ಲವರ್, ದೆನ್ ಇಟ್ ವಿಲ್ ಬಿಕಮ್ ಓಲ್ಡ್ ಅಂಡ್ ದೆನ್ ಇಟ್ ವಿಲ್ ಡೈ. ಅಂದ್ರೆ 2 ವರ್ಷದಲ್ಲಿ ಡೆತ್ ಆಯ್ತದು. ಅಂದ್ರೆ ಈ ಪ್ಲಾಂಟ್ಗೆ ಏನ್ ಡಿಫ್ರೆನ್ಸ್ ಆಯ್ತು ಇಲ್ಲಿ? ನಮ್ಗೆ ಇಲ್ಲಿ ಬಿತ್ತಿದ ಅದೇ ವರ್ಷದಲ್ಲೇ ನಮಗೆ ಹೂ ಬಿಡ್ತು, ಫಸಲ್ ಕೊಡ್ತು. ಬಟ್ ದಿಸ್ ಕೈಂಡ್ ಆಫ್ ಪ್ಲಾಂಟ್ಸ್, when we are soaking those plants, when we are growing those plants this year, we will get the yield in the next year. ನಾವು ಈ ವರ್ಷ ಬಿಟ್ಟಿದ್ರೆ ಮುಂದಿನ ವರ್ಷ ನಮ್ಗೆ ಫಸಲ್ ಸಿಗುತ್ತೆ. ಅಂಡ್ ದಿಸ್ ಇಸ್ ದ ಟ್ರಾಜಿಡಿ ಹಿಯರ್. ರೈತನಿಗೆ ಈ ವರ್ಷ ಬಿತ್ತಿದ್ರೆ ಈ ವರ್ಷ ಬೆಳೆ ಬಂತು ಅಂತಂದ್ರೆ ಇದೇ ವರ್ಷ ಫಸಲ್ ಬರ್ಬೇಕು ಅವನಿಗೆ. ಬಟ್ ಈ ವರ್ಷ ಬೆಳೆನ ಬೆಳೆದು 1 ವರ್ಷ ವೇಟ್ ಮಾಡಿ ಮುಂದಿನ ವರ್ಷದ ಫಸಲ್ ಬರ್ತಿತ್ತಂದ್ರೆ ಈ ವರ್ಷ ವೇಸ್ಟ್ ಆಯ್ತು ಅವನಿಗೆ. ಸೊ ನೋ ವಾಟ್ ಟು ಡೂ? So here we are having one technique that we can use here is, so we can skip this one. Now we can skip ಮಾಡಬಹುದು. Of course we can skip this one and this one also. Okay, seedling is common limit. ನಾವು ಇದನ್ನ ಸ್ಕಿಪ್ ಮಾಡಿ, ಅಂದ್ರೆ ಇದು ಸ್ಕಿಪ್ ಆಯ್ತು, ಡೈರೆಕ್ಟ್ ಆಗಿ ಇದಕ್ಕೆ ಬರ್ಬೋದು ಅಂತ, ಈ ಸ್ಟೇಜ್ಗೆ ಬರ್ಬೋದು. That means after the seed germination, the seedling comes to this stage, then suddenly it producing the flowers, then it is going to die. ಅಂದ್ರೆ ಒಂದೇ ವರ್ಷದಲ್ಲಿ ಫಸಲ್ ಸಿಕ್ತಂತ. ಬಟ್ ಇದನ್ನ ಸ್ಕಿಪ್ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ನಾವು ಅಂಥ ಪ್ಲಾಂಟ್ ಅನ್ನ ಲೋ ಟೆಂಪರೇಚರ್ ಎಕ್ಸ್ಪೋಸ್ ಮಾಡಬೇಕು. We have to expose those plants to the low temperature. Then those plants are undergoing a vernalization process. ಸೊ ಅಲ್ಲಿ ಫ್ಲವರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಅಂತ. ಅಂದ್ರೆ ಆ ಬಿತ್ತಿದ ವರ್ಷದಲ್ಲೇ ಅವ್ನಿಗೆ ಬೆಳೆ ಏನೋ ಹೂ ಬಿಡಿತು ಅಂತ ಪ್ಲಾಂಟ್, ಬಿಕಾಸ್ ಆಫ್ ದಿಸ್ ಟೆಕ್ನಿಕ್, ವರ್ನಲೈಸೇಷನ್. ಅಥವಾ ಇನ್ನೊಂದು ಜನರಲ್ ಆಗಿ ಸಾಕಷ್ಟು ಒಂದಿಷ್ಟು ಪ್ಲಾಂಟ್ಸ್ ಗಳು ಯಾವ ರೀತಿ ಇರ್ತಾವ ಅಂದ್ರೆ, ಪ್ಲಾಂಟ್ಸ್ ಗಳಿಗೆ ವಿಂಟರ್ ಸೀಸನ್ ಮುಗಿದ ಮೇಲೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ವಿಂಟರ್ ಸೀಸನ್ ಮೀನ್ಸ್ ಯೂಶುವಲಿ ಟೆಂಪರೇಚರ್ ಇಸ್ ಲೆಸ್. ಆಫ್ಟರ್ ಎಕ್ಸ್ಪೋಸಿಂಗ್ ಟು ದ ಲೋ ಟೆಂಪರೇಚರ್, ಆಫ್ಟರ್ ಸರ್ಟನ್ ಡೇಸ್ ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಫ್ಲವರ್ಸ್. ಅಂದ್ರೆ ಪ್ಲಾಂಟ್ಸ್ ಗಳಿಗೆ ಲೋ ಟೆಂಪರೇಚರ್ ಕೊಟ್ಟ ಮೇಲೆ ಫ್ಲವರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ನೇಚರ್ ಲೋ ಟೆಂಪರೇಚರ್ ಕೊಡೋ ಬದಲಾಗಿ ನಾವೇ ಕೊಡಬಹುದು ಲೋ ಟೆಂಪರೇಚರ್. ವಿ ಕ್ಯಾನ್ ಸಬ್ಜೆಕ್ಟ್ ದೋಸ್ ಪ್ಲಾಂಟ್ಸ್ ಟು ದ ಲೋ ಟೆಂಪರೇಚರ್, ಅಂಡ್ ಎಸ್ಪೆಷಲಿ ಇನ್ ಕೇಸ್ ಆಫ್ ದೀಸ್ ಎಬೈನಿಯಲ್ ಪ್ಲಾಂಟ್ಸ್ ಮಾಡಬಹುದು ಅಂತ ಪ್ರೊಸೆಸ್ ಅನ್ನ, ರೈಟ್? ಸೊ ಹೌ ಆಕ್ಚುಲಿ ವಿ ಆರ್ ಕಂಡಕ್ಟಿಂಗ್ ದಿಸ್ ಒನ್? ಆಕ್ಚುಲಿ we are giving a low temperature to the seed in most of the cases. Now usually seed ಕೊಡ್ತೇವೆ low temperature, or in this case sometimes we are providing low temperature to the seedling also. seedling ಕೊಡಬಹುದು ಅಂತ. And how much temperature we are giving to the seeds means 0 to 4 degrees Celsius. ನಾವು ಯೂಶುವಲ್ ಆಗಿ ಕೊಡೋ ಟೆಂಪರೇಚರ್. ಈ ಯಾವ ಸೀಡ್ಸ್ ಗಳಿಗೆ ನಾವು ವರ್ನಲೈಸೇಷನ್ ಮಾಡಬೇಕು, ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಯಾವ ಬೀಜಗಳನ್ನ ನಾವು ಭೂಮಿಯಲ್ಲಿ ಬಿತ್ತಿದ್ರೆ, ಒಂದ್ ವೇಳೆ ಅದು 2 years ಲೈಫ್ ಸ್ಪ್ಯಾನ್ ಇದ್ದ ಪ್ಲಾಂಟ್ ಇತ್ತು ಅಂದ್ರೆ, ಸಪೋಸ್ ಇಫ್ ಇಟ್ ಇಸ್ ಅ ಬೈನಲ್ ಪ್ಲಾಂಟ್, if you want the plant to grow in the agriculture land, then we should wait for 2 years. ಅದರದ್ದು ಫಸಲ್ ಬರೋಕಂದ್ರೆ 2 ವರ್ಷ ಕಾಯ್ಬೇಕಾಗತ್ತೆ ನಾವು. ಬಟ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ, ರೈತರಿಗೆ ಅಷ್ಟು ಪೇಷನ್ಸ್ ಇಲ್ಲ ಕಾಯ್ಲಿಕ್ಕೆ. ಯಾಕಂದ್ರೆ ದುಡ್ಡು ಬೇಕಲ್ಲ, ಬೇಗ ಬೇಕಾಗುತ್ತೆ, ಬೇಗ ಬೆಳಿಬೇಕಾಗುತ್ತೆ. ಯಾಕಂದ್ರೆ ಬೇಗದ ಹೂ ಬಿಟ್ಟಂದ್ರೆ ಅದು ಬೇಗದ ಈಲ್ಡ್ ಸಿಗುತ್ತೆ, ಹಣ್ಣಾಗದ ಬೇಗದ ಈಲ್ಡ್ ಸಿಗುತ್ತೆ. ಬಟ್ ವಿ ಕೆನಾಟ್ ವೇಟ್ ಫಾರ್ 2 years. ಸೊ ಆ ಟೈಮ್ದಲ್ಲಿ ಅಂಥ ಸೀಡ್ಸ್ ಗಳನ್ನ ಇಷ್ಟು ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡಬೇಕು. ವಿ ಹ್ಯಾವ್ ಟು ಎಕ್ಸ್ಪೋಸ್ ದ ಸಚ್ ಕೈಂಡ್ ಆಫ್ ಸೀಡ್ಸ್ ಫಾರ್ 0 to 4 degrees Celsius. ಅಂಡ್ ಟೈಮ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಸ್ಪೀಸೀಸ್ ಮೇಲೆ ಚೇಂಜ್ ಆಗೋದು ಟೈಮ್.
sometimes 10 days, sometimes 20 days, 50 days, 20-30 days, ಈ ರೀತಿ ಅಷ್ಟು ಟೆಂಪರೇಚರ್, ಲೋ ಟೆಂಪರೇಚರ್ ಆ ಸೀಡ್ ಅನ್ನ ಇಟ್ಟು ಅಂತ ಸೀಡ್ ಅನ್ನ ಬಿತ್ತಬೇಕೀಗ. ಬಿತ್ತಿದ್ರೆ ಸೊ ಈ ಇಷ್ಟು ಸ್ಟೆಪ್ಗಳು ಎಸ್ಕೇಪ್ ಆಗುತ್ತಂತ. ದೆನ್ ದ ಪ್ಲಾಂಟ್ ಸಡನ್ಲಿ ಕಮ್ಸ್ ಟು ದ ಸೆಕೆಂಡ್ ಸ್ಟೇಜ್. ಆ ಪ್ಲಾಂಟ್ ಏನ್ ಕನ್ಫ್ಯೂಷನ್ ಆಗುತ್ತಂದ್ರೆ, ಓ ಮೇ ಬಿ ಫಸ್ಟ್ ಇಯರ್ ಗ್ಯಾಪ್ ಆಯ್ತು, ನಾವು ಆ ಸೀಡ್ ಅನ್ನು ತಗೊಂಡು ಆ ಲೋ ಟೆಂಪರೇಚರ್ ಕಂಡೀಷನ್ ದಲ್ಲಿ ಇಟ್ವಿ ಅಂತಂದ್ರೆ, ಸೊ ಪ್ಲಾಂಟ್ ವಿಲ್ ಥಿಂಕ್ ಓಕೆ ಮೇ ಬಿ ದ ಫಸ್ಟ್ ಇಯರ್ ಈಸ್ ಓವರ್, ಸೊ ಐ ವಿಲ್ ಡೈರೆಕ್ಟ್ಲಿ ಜಂಪ್ ಟು ದ ಸೆಕೆಂಡ್ ಇಯರ್. ಸೊ ಆ ರೀತಿ ಸೆಕೆಂಡ್ ಇಯರ್ ಡೈರೆಕ್ಟ್ ಜಂಪ್ ಆದ್ರೆ ರೈತರಿಗೆ ಬೇಗ ಹೂ ಸಿಗುತ್ತೆ, ಫ್ಲವರ್, ಅಂಡ್ ದಟ್ ಫ್ಲವರ್ ಗೆಟ್ ಕನ್ವರ್ಟ್ ಇನ್ ಟು ಫ್ರೂಟ್, ದೆನ್ ಈಲ್ಡ್ ಈಸ್ ಗುಡ್. ಸೊ ಅಂದ್ರೆ ಬೇಗನೆ ಫಸಲ್ ಸಿಗೋದಂತ. ಸೊ ಸಚ್ ಕೈಂಡ್ ಆಫ್ ಪ್ರೊಸೆಸ್ ಇಸ್ ವರ್ನಲೈಸೇಷನ್, ರೈಟ್? And here, this vernalization process, it is majorly done in, just I mentioned, biennial plants. Usually, biennial plants are monocarpic plants. You should know what these plants are. Monocarpic plants. What is the meaning of mono? So, mono means one or single. Carpic, I'm not saying carpellary, carpic. Monocarpic means the plants producing flowers only once in their lifespan. ಯಾವ ಪ್ಲಾಂಟ್ಗಳು ತಮ್ಮ ಟೋಟಲ್ ಲೈಫ್ ಸ್ಪ್ಯಾನ್ ದಲ್ಲಿ ಒಂದೇ ಸಾರಿ ಹೂ ಬಿಡಬೇಕು, just only once in the lifespan, those plants are monocarpic plants. Usually biennial plants are monocarpic. Usually ಆ ತರ ಪ್ಲಾಂಟ್ಸ್ ಎಲ್ಲ monocarpic ಅಂತ, ಅಂದ್ರೆ ಒಂದೇ ಸಾರಿ ಹೂ ಬಿಡ್ತಿರ್ತವೆ. ಬಟ್ ಆ ಹೂ ಬಿಡೋ ಪ್ರೊಸೆಸ್ ಲೇಟ್ ಆಗ್ಬಾರ್ದಲ್ಲ. ಸೊ ಫಾರ್ ದಟ್ ರೀಸನ್ ವಿ ಶುಡ್ ಗೋ ಫಾರ್ ವರ್ನಲೈಸೇಷನ್. ಸೊ ಹಿಯರ್ such kind of plants, example if you consider some of the examples, cabbage is there, then carrot is there, then sugar beet. So such kind of plants are having 2 years lifespan. In the plants vernalization ಮಾಡಬಹುದು ಅಂತ ನಾವು, right? And here if you are doing vernalization means what its uses means, majorly in the plant, in the vernalization done, vernalization just ಏನು ಹೇಳಿದ್ವಿ, low temperature expose ಮಾಡೋದು ಅದನ್ನಂತ. So here it is going to prevent, vernalization is preventing okay, let me consider one more thing. Suppose ನಾವು ವರ್ನಲೈಸೇಷನ್ ಮಾಡಿದ್ರೆ ಏನಂತ ಹೇಳಿದ್ರೆ, ಸೀಡ್ ಅನ್ನು ಲೋ ಟೆಂಪರೇಚರ್ ಎಕ್ಸ್ಪೋಸ್ ಮಾಡಿ ಆಮೇಲೆ ಬಿತ್ತೋದು ಆ ಸೀಡ್ ಅನ್ನು, soaking that seed. So before that one, if you consider, seed is going to germinate producing the vegetative plant. Vegetative plant becomes matured plant. Matured plant is going to die. Seedling or seed germination, then ವೆಜಿಟೇಟಿವ್ ಪ್ಲಾಂಟ್. ವೆಜಿಟೇಟಿವ್ ಪ್ಲಾಂಟ್ ಅಂದ್ರೆ ಪ್ಲಾಂಟ್ ನಲ್ಲಿ ಹೂ ಬಿಡೋದಿಲ್ಲ, ಬಟ್ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್, ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ಸ್ ಸ್ಟೆಮ್ ಲೆಂತ್ ಆರ್ ಇಟ್ಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಲೀಫ್ ನಂಬರ್. ಸೊ ಅದ್ರ ಲೀವ್ಸ್ ಆಗಲಿ, ಸ್ಟೆಮ್ ಆಗಲಿ, ಸ್ಟೆಮ್ ಬ್ರಾಂಚಸ್ ಆಗಲಿ, ಇವೆಲ್ಲ ಬೆಳ್ಕೋತಾ ಹೋಗ್ತಾವೆ ಪ್ಲಾಂಟ್ ದಲ್ಲಿ. ದಟ್ ವಿಲ್ ಕಾಲ್ ಇಟ್ ಆಸ್ ಅ ವೆಜಿಟೇಟಿವ್ ಸ್ಟೇಜ್. ಆಫ್ಟರ್ ದಟ್ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಫ್ಲವರ್ಸ್, ದೆನ್ ವಿಲ್ ಕಾಲ್ ಇಟ್ ಆಸ್ ಅ ರೀಪ್ರೊಡಕ್ಟಿವ್ ಸ್ಟೇಜ್. ಅಂದ್ರೆ ನನಗೆ ಬೇಗ ಹೂ ಬೇಕಾಗಿತ್ತು ಅಂತಂದ್ರೆ ಪ್ಲಾಂಟ್ ಅರೈಸ್ ಆದ ತಕ್ಷಣ ಈ ವೆಜಿಟೇಟಿವ್ ಸ್ಟೇಜ್ ಏನಿದೆ ಮಧ್ಯದಲ್ಲಿ, okay, I'll write here. The first one is what? Seed. Seed is going to what? Germinate. After the germination, it is producing a vegetative stage. First one, vegetative phase. So ಅದರಲ್ಲಿ ರೂಟ್ ಬೆಳೆಯೋದು, ಸ್ಟೆಮ್ ಬೆಳೆಯೋದು, ಲೀವ್ಸ್ ಬೆಳೆಯೋದು. ಅಫ್ ಕೋರ್ಸ್ ಆ ಗ್ರೋತ್ ಕಂಟಿನ್ಯೂಸ್ ಆಗಿರುತ್ತೆ, ಬಟ್ ಫಸ್ಟ್ ಸ್ಟಾರ್ಟಿಂಗ್ ಅದು ಇರುತ್ತೆ ಮೇಜರ್ ಆಗಿ. ಅಂಡ್ ಆಫ್ಟರ್ ಸರ್ಟನ್ ಡೇಸ್ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಫ್ಲವರ್. ಫ್ಲವರ್ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ರೆ ಯಾವ ಸ್ಟೇಜ್ ಅದು? ರೀಪ್ರೊಡಕ್ಟಿವ್ ಸ್ಟೇಜ್ ಆರ್ ಮ್ಯಾಚೂರ್ಡ್ ಸ್ಟೇಜ್. ಬಟ್ ನನಗೆ ಬೇಗ ಫ್ಲವರ್ ಬರಬೇಕಾಗಿತ್ತು ಅಂದ್ರೆ ಈ ಸ್ಟೇಜ್ ಅನ್ನ ನಾನು ಕಡಿಮೆ ಮಾಡಬೇಕು. ಐ ಹ್ಯಾವ್ ಟು ಡಿಕ್ರೀಸ್ ದಿಸ್ ಸ್ಟೇಜ್, ವೆಜಿಟೇಟಿವ್ ಪೇಜ್. ಸೊ ಅದನ್ನ ಕಡಿಮೆ ಮಾಡಿದ್ರೆ ಪ್ಲಾಂಟ್ ಬೇಗ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಂತ. ಸೊ ದಟ್ ಮೀನ್ಸ್ ಇಟ್ ಪ್ರಿವೆಂಟ್ಸ್ prolonged vegetative stage
before reproductive stage. Right? Before reproductive stage, what is stage is there? Vegetative stage. ಆ ವೆಜಿಟೇಟಿವ್ ಸ್ಟೇಜ್ ಅನ್ನ ಕಡಿಮೆ ಮಾಡೋದಂತ, ಅಂದ್ರೆ ಬೇಗನೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಫ್ಲವರ್ ಅಂತ. ಸೊ ದೆನ್ such kind of flowers such kind of plants are giving more yield in the quick way. ಸೊ ಸಡನ್ ಆಗಿ yield ಸಿಗೋದಂತ ನಮಗೆ, ರೈಟ್? And here for this one, consider this one example I will consider wheat. ಬರೀ ಬೈಎನಿಯಲ್ ಪ್ಲಾಂಟ್ಸ್ ಗಳಲ್ಲಿ ಮಾತ್ರ ಮಾಡೋ ಪ್ರೊಸೆಸ್ ಅಲ್ಲ, ಇವನ್ ಎನ್ಯುವಲ್ ಪ್ಲಾಂಟ್ಸ್ ಗಳಲ್ಲೂ ಮಾಡ್ತೇವೆ ನಾವು ಪ್ರೊಸೆಸ್ ಅನ್ನ. ಸೊ ಫಾರ್ ದಟ್ ಒನ್ ಲೆಟ್ ಮಿ ಕನ್ಸಿಡರ್ wheat. So wheat, in the wheat we are having two kinds: spring wheat variety and winter wheat variety. ಸೊ ವೀಟ್ ವೆರೈಟಿಗಳೆಲ್ಲ ಅಂದ್ರೆ ಗೋಧಿಯನ್ನ ಎರಡು ತರ ಗೋಧಿ ಬೆಳಿತಾರೆ, ತಳಿ ಅಂತ ಹೇಳ್ತಾರೆ ವೆರೈಟಿ ಅಂದ್ರೆ. ಆಕ್ಚುಲ್ ಆಗಿ ಎರಡು ತರದ ಗೋಧಿ ಬೆಳಿತಾರೆ ಯೂಶಲ್ ಆಗಿ. ಒನ್ ಈಸ್ ಸ್ಪ್ರಿಂಗ್ ವೆರೈಟಿ, ಅನದರ್ ಒನ್ ಈಸ್ ವೀಟ್ ವೆರೈಟಿ. ವಾಟ್ ಇಸ್ ದಟ್ ಆಕ್ಚುಲಿ? ಸ್ಪ್ರಿಂಗ್ ಅಂಡ್ ವಿಂಟರ್. ವಿಂಟರ್ ವಿ ನೋ ದಟ್ ಒನ್, ಚಳಿಗಾಲ. ಸ್ಪ್ರಿಂಗ್ ಅಂದ್ರೆ ವಸಂತ ಕಾಲ ಅಂತ ಹೇಳ್ತೇವೆ. ಅಂದ್ರೆ ಈ ಸೀಸನ್ ವೈಸ್ ಗೋಧಿನ ಬೆಳಿತಿರ್ತಾರೆ, ಅದು ವೆರೈಟಿ ಕೂಡ ಚೇಂಜ್ ಆಗ್ತವೆ. So here spring wheat variety is there and winter wheat variety is there. So in the same way we are having barley, we are having ray. ನಿನ್ನೆ ನೋಡಿದ್ದೆ ರೇ ಅಂತ ಒಂದು ಎಕ್ಸಾಂಪಲ್ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ವೀಟ್, ಬಾರ್ಲಿ, ರೇ, ಸೊ ಇವೆಲ್ಲಗಳಲ್ಲಿ ನಾವು ಈ ತರದ ವೆರೈಟೀಸ್ ಗಳನ್ನ ನೋಡಿದೆ, ಸ್ಪ್ರಿಂಗ್ ಅಂಡ್ ವಿಂಟರ್ ವೆರೈಟೀಸ್ ಅಂತ. ಸೊ ಅಂದ್ರೆ ಸೀಸನ್ ವೈಸ್ ಬೆಳೆ ಯಾಕೆ ಚೇಂಜ್ ಆಗ್ತವೆ ಅಂತ ಕ್ವಶನ್ ಆಗುತ್ತೆ. ಸೊ ಇನ್ ದಟ್ ವೇ ಲೆಟ್ ಮಿ ಕನ್ಸಿಡರ್ in India we are having total 4 seasons. ನಮ್ಮ ಇಂಡಿಯಾದಲ್ಲಿ 4 ಸೀಸನ್ಸ್ ಇದಾವೆ ಟೋಟಲ್ ಆಗಿ. ನಾನು ಸೀಸನ್ ಜೊತೆ ಹೇಳಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ವಿಚ್ ಆರ್ ದೋಸ್ ಸೀಸನ್ಸ್? ಲೆಟ್ ಮಿ ಕನ್ಸಿಡರ್ ದ ಫಸ್ಟ್ ಒನ್. I will start with the winter season, and after the winter the next one summer season. After the summer the next one is rainy season. Winter, summer, rainy, and one more is there, autumn season. Autumn season, ಅದು ಗ್ರೀಷ್ಮ ಋತು ಅಂತ ಕರೀತೇವೆ ಕನ್ನಡದಲ್ಲಿ ಯೂಶಲ್ ಆಗಿ. ಸೊ 4 seasons we are having, and in our India actually we cannot bifurcate autumn season clearly. ಇಂಡಿಯಾದಲ್ಲಿ ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಿಲ್ಲ, ಬಟ್ ಬೇರೆ ಕಂಟ್ರೀಸ್ ಗಳಲ್ಲಿ ಗೊತ್ತಾಗುತ್ತೆ. ಆಟಮ್ ಸೀಸನ್ ಅಂತಂದ್ರೆ ಮಳೆ ಆಗೋದಿಲ್ಲ ಯೂಶಲ್ ಆಗಿ. ಸೊ ಇಮ್ಯಾಜಿನ್ ಮಾಡ್ರಿ, ರೇನಿ ಸೀಸನ್ ಕಡಿಮೆ ಆಗ್ತಾ ಬಂದಿರುತ್ತೆ. ನೆಕ್ಸ್ಟ್ ರೇನಿ ಸೀಸನ್ ಇಂದ ನಾವು ವಿಂಟರ್ ಸೀಸನ್ ಹೋಗ್ಬೇಕು, ಚಳಿಗಾಲಕ್ಕೆ ಹೋಗ್ಬೇಕು. ಇನ್ ಬಿಟ್ವೀನ್ ಬರೋ ಡೇಸ್ ಅಂತದ ಆಟಮ್ ಸೀಸನ್. ಆ ಟೈಮ್ದಲ್ಲಿ ಯೂಶಲ್ ಆಗಿ ಎಲೆಗಳೆಲ್ಲ ಉದುರುತ್ತಿರ್ತವೆ, ಪ್ಲಾಂಟ್ಸ್ ಎಲೆಗಳು. ಸೊ ಟೆಂಪರೇಚರ್ ಅಷ್ಟು ಜಾಸ್ತಿನೂ ಇರೋದಿಲ್ಲ ಮತ್ತು ಮಳೆನೂ ಆಗ್ತಿರೋದಿಲ್ಲ. ಸೊ ಇನ್ ಬಿಟ್ವೀನ್ ಟೈಮ್ ಅಂತ ಆಟಮ್ ಸೀಸನ್. ಸೊ ಇದ್ರ ಟೈಮ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರೆ, ವಿಂಟರ್ ಸೀಸನ್ ಆಕ್ಚುಲಿ ಇನ್ ಇಂಡಿಯಾ ಇಟ್ ಸ್ಟಾರ್ಟ್ಸ್ ಫ್ರಮ್ December to February, right? Then summer, March to June. Then sorry, not this one. Summer, March to April, May, right? Then the rainy season, June, July, August, September. March, April, May, right? June, July, August, September. This one, October to November, right? So this is how many months? 3 months: December, January, February. And this is also summer season. This is also 3 months.
June, July, August, September. This is 4 months. And October, November, and this is 2 months. Total 12 months, 1 year, right? ಸೊ ಇದರಲ್ಲಿ ಈ ಸೀಸನ್ಸ್ ಚೇಂಜ್ ಆಗೋದ್ರ ಜೊತೆಗೆ ಪ್ಲಾಂಟ್ ಗಳಿಗೆ ವರ್ನಲೈಸೇಷನ್ ಕಂಡೀಷನ್ ನ್ಯಾಚುರಲ್ ಆಗಿ ಸಿಗೋದಂತ. ಯೂಶಲಿ ಇಫ್ ಯು ಕನ್ಸಿಡರ್ ಇನ್ ದ ವಿಂಟರ್ ಸೀಸನ್ ಯೂಶಲಿ ಟೆಂಪರೇಚರ್ ಇಸ್ ಲೋ. at that time the plants are getting vernalized condition. ಅದು ಫ್ಲವರಿಂಗ್ ಮೇಲೆ ಎಫೆಕ್ಟ್ ಆಗೋದಂತ. ಆಟಮ್ ಸೀಸನ್ ಅದ್ರ ಜೊತೆ ಕನೆಕ್ಟ್ ಆಗೋದಂತ. ವೈ? ಬಿಕಾಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅಕ್ಟೋಬರ್ ಅಂಡ್ ನವೆಂಬರ್ ವಿಲ್ ಜಂಪ್ ಟು ದ ಡಿಸೆಂಬರ್. ಡಿಸೆಂಬರ್ ಅಂದ್ರೆ ಆಟಮ್ ಮುಗಿದ ತಕ್ಷಣ ವಿಂಟರ್ ಸ್ಟಾರ್ಟ್ ಆಯ್ತಲ್ಲಿ. ಹೌದಾ? ಈ ಪಾಯಿಂಟ್ ಅನ್ನ ತಲೆ ಇಟ್ಕೊಂಡು. ಸೊ ಲೆಟ್ ಮಿ come to this one, wheat variety, spring and one more, winter. So spring variety, let me consider the first one, spring variety. ಸ್ಪ್ರಿಂಗ್ ವೆರೈಟಿ ವೀಟ್ ಅನ್ನ ಸ್ಪ್ರಿಂಗ್ ಸೀಸನ್ ದಲ್ಲೇ ಬಿತ್ತಾರೆ. ಸೋವಿಂಗ್, ವಿಲ್ ಕಾಲ್ ಇಟ್ ಆಸ್ ಸೋವಿಂಗ್. ಸೊ ಅದನ್ನ ವೀಟ್ ಅನ್ನ ಬಿತ್ತೋದು ಯಾವ ಸೀಸನ್ ದಲ್ಲಿ? ಸ್ಪ್ರಿಂಗ್ ಸೀಸನ್. ದೀಸ್ ವೆರೈಟೀಸ್ ಆಫ್ ದ ವೀಟ್ಸ್ ಆರ್ ಸೋಕ್ಡ್ ಆರ್ ಸೋವನ್ ಇನ್ ದಿ ಸ್ಪ್ರಿಂಗ್ ಸೀಸನ್ ಇಟ್ ಸೆಲ್ಫ್. ಅಂಡ್ what is that spring season? Where it is present actually? Spring season means it is covering February and March. ಈ ಎರಡು ಮಂತದಲ್ಲಿ ಬರ್ತದೆ ಸ್ಪ್ರಿಂಗ್ ಸೀಸನ್. ದಟ್ ಮೀನ್ಸ್ ಇನ್ ಬಿಟ್ವೀನ್ ವಿಂಟರ್ ಅಂಡ್ ಸಮ್ಮರ್. ಅಂದ್ರೆ ಚಳಿಗಾಲ ಮುಗಿತಿರುತ್ತೆ, ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಿರುತ್ತೆ. ಆ ಗ್ಯಾಪ್ ನಲ್ಲಿ ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ. ಇನ್ ದಿಸ್ ಗ್ಯಾಪ್ ಆಕ್ಚುಲಿ ವಿ ಆರ್ ಹ್ಯಾವಿಂಗ್ ಸ್ಪ್ರಿಂಗ್ ಸೀಸನ್, ರೈಟ್? ಸೊ ಇಂಥ ಟೈಮ್ದಲ್ಲಿ ಈ ಗೋಧಿನ ಬೆಳಿತಾರೆ ರೈತರು. ಆ ಸ್ಪ್ರಿಂಗ್ ಸೀಸನ್ ಬೆಳೆದ್ಮೇಲೆ ಅದು ಕಾಳು ಯಾವಾಗ ಕೊಡುತ್ತೆ ನಮಗೆ? ಅದು ಫ್ಲವರ್ ಪ್ರೊಡಕ್ಷನ್ ಆಗಿ, ಅದು ಜರ್ಮಿನೇಟ್ ಆಗಿ, ಅದು ಫ್ಲವರ್ ಪ್ರೊಡಕ್ಷನ್ ಆಗಿ, ಆಮೇಲೆ ಹೊಸ ಗೋಧಿ ಕಾಳು ಬರ್ಬೇಕು ನಾವು. ಸೀಡ್ಸ್, ವಿ ಹ್ಯಾವ್ ಟು ಗೆಟ್ ದ ಸೀಡ್ಸ್ ಆಫ್ ದ ಗ್ರೇನ್ಸ್ ಆಫ್ ದ ವೀಟ್. ವೆನ್ ವಿ ಆರ್ ಗೆಟಿಂಗ್ ಮೀನ್ಸ್ ಇನ್ ದ ಮಿಡ್ ಆಫ್ ದ ಸಮ್ಮರ್. ಇನ್ ದ ಮಿಡ್ ಆಫ್ ದ ಸಮ್ಮರ್ ಅಂದ್ರೆ ಈ ಸಮ್ಮರ್ ದ ಮಿಡಲ್ ದಲ್ಲಿ ನಮಗೆ ಫಸಲ್ ಸಿಕ್ಕಿಬಿಡುತ್ತದೆ. ಸೊ ದಟ್ ಈಸ್ ದ ಸ್ಪ್ರಿಂಗ್ ಸೀಸನ್, ಸ್ಪ್ರಿಂಗ್ ವೆರೈಟಿ. ಸಪೋಸ್ ಇಫ್ ಯು ಕನ್ಸಿಡರ್ ದ ವಿಂಟರ್ ವೆರೈಟಿ, ಈ ವೆರೈಟಿನ ಬೆಳಿತಿದ್ವು ಅಂತ ಅನ್ಕೊಳ್ಳಿ. ಯೂಶಲಿ ದ ವಿಂಟರ್ ವೆರೈಟೀಸ್ ಆರ್ ಸೋಕ್ಡ್ ಇನ್ ಆಟಮ್ ಸೀಸನ್. ಯಾವಾಗ ಸೋಕ್ ಮಾಡ್ತಾರೆ ಅದನ್ನ ರೈತರು ಬಿತ್ತೋದು ಯಾವಾಗ? ಆಟಮ್ ಸೀಸನ್. ಅಂಡ್ ದೇ ಆರ್ ಗೋಯಿಂಗ್ ಟು, ದೋಸ್ ಸೀಡ್ಸ್ ಆರ್ ಗೋಯಿಂಗ್ ಟು ಜರ್ಮಿನೇಟ್, those seeds are going to grow. That means after the germination seedling will grow, then it will come to the vegetative stage, then start producing the flower, then the grains. So ಇಷ್ಟು ಆಗ್ಲಿಕ್ಕೆ ಟೈಮ್ ತಗೊಳ್ಳೋದು. ಲಾಸ್ಟ್ಗೆ ಅದ್ರ ಫಸಲು ಬರೋದು ಅಗೇನ್ ಇನ್ ದ ಮಿಡ್ ಸಮ್ಮರ್. ಸೊ ಅದ್ರ ಫಸಲು ಬರೋದಲ್ಲಿ ಮಿಡ್ ಸಮ್ಮರ್ ಅಂದ್ರೆ ಸಮ್ಮರ್ ಮಿಡಲ್ ನಲ್ಲಿ ಬರುತ್ತೆ. ಬಟ್ ಜಸ್ಟ್ ಇಮ್ಯಾಜಿನ್, ನಾವು ಸ್ಪ್ರಿಂಗ್ ಸೀಸನ್ ಅನ್ನ ಬೆಳೆದ್ರೆ, ಸ್ಪ್ರಿಂಗ್ ವೆರೈಟಿನ ಬೆಳೆದ್ರೆ, ಸ್ಪ್ರಿಂಗ್ ವೆರೈಟಿ ಫೆಬ್ರವರಿ ಮಾರ್ಚ್ ಇನ್ ಬಿಟ್ವೀನ್ ನಾವು ಬೆಳೆದ್ರೆ ನಮಗೆ ಈ ಸಮ್ಮರ್ ದ ಮಿಡಲ್ ದಲ್ಲೇ ಅದರದ್ದು ಫಸಲ್ ಸಿಕ್ತು ನಮಗೆ. ಬಟ್ ಈ ವೆರೈಟಿನ ಬೆಳೆದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ಆಟಮ್ ಸೀಸನ್, ನೆಕ್ಸ್ಟ್ ವಿಂಟರ್ ಸೀಸನ್, ನೆಕ್ಸ್ಟ್ ಸಮ್ಮರ್ ಮಿಡಲ್, ಅಂದ್ರೆ ಅಲ್ಲಿವರೆಗೆ ಕಾಯ್ಬೇಕಾಗುತ್ತೆ ನಾವು. ಅಂದ್ರೆ ಎಷ್ಟು ಟೈಮ್ ತಗೊಳ್ಬಹುದು ಹೇಳಿ? ಸೊ ಹಿಯರ್ 2 months, here 3 months, right? And here middle, let me consider 1 month. ಇದ್ರ ಮಿಡಲ್ ಅಂತಂದ್ರೆ 1 month ಅನ್ಕೊಳ್ಳಿ. 2 + 3 + 1 or 2 months, let me consider 2 months ಅಂತ ಅನ್ಕೊಳ್ಳಿ. ಅಂದ್ರೆ 2 + 3 + 2 ಅಂದ್ರೆ ಮಿನಿಮಮ್ ಆಗಿ 6 to 7 months ಕಾಯ್ಬೇಕು. ಯಾವುದು? ಈ ವೆರೈಟಿನ ಬೆಳೆದ್ರೆ, ವಿಂಟರ್ ವೆರೈಟಿನ. ಅಂದ್ರೆ ಅದ್ರಲ್ಲಿಂದ ಹೊಸ ಕಾಳುಗಳು ಬರ್ಬೇಕಾಗಿತ್ತು, ನಮ್ಗೆ ಅಷ್ಟು ಕಾಯ್ಬೇಕು ನಾವು. ಸೊ ರೈತರಿಗೆ ಅಷ್ಟು ಕಾಯೋ ಪೇಷನ್ಸ್ ಇಲ್ಲ, ಬೇಗನೆ ಗೋಧಿ ಬೇಕಾಗಿತ್ತಂದ್ರೆ ಏನ್ ಮಾಡ್ತಾರೆ? ದೆನ್ ದೇ ಆರ್ ಶೋಯಿಂಗ್ ದಿಸ್, they are subject in this vernalization process. Those seeds are subjected for vernalization. So anta seeds ಗಳನ್ನ ಈ ಲೋ ಟೆಂಪರೇಚರ್ ದಲ್ಲಿ ಇಟ್ಟು ಆ ಸೀಡ್ ಅನ್ನ ಆಟಮ್ ಸೀಸನ್ ದಲ್ಲಿ ನಾವು ಏನಾದ್ರು ಬೆಳೆದ್ವಿ ಅಂತಂದ್ರೆ, ಆಟಮ್ ಸೀಸನ್ ವಿಂಟರ್ ಸೀಸನ್ ದಲ್ಲಿ ನಾವು ಬೆಳೆದ್ವಿ ಅಂತಂದ್ರೆ ಸಡನ್ ಆಗಿ ನಮಗೆ ಮಿಡಲ್ ಸಮ್ಮರ್ ಸೀಸನ್ ದಲ್ಲಿ ನಮಗೆ ಏನು ಅದ್ರ ಫಸಲ್ ಸಿಗುತ್ತಂತ. ಅಂದ್ರೆ ಈ ಎಲ್ಲಾ ಟೈಮ್ ಗ್ಯಾಪ್ ಆಯ್ತಂತ. ದಿಸ್ ಟೋಟಲ್ ಟೈಮ್ ಇಸ್ ಗ್ಯಾಪ್. ಅಲ್ಲಿ ಗ್ಯಾಪ್ ಆಯ್ತು ಅಂತ, ಸ್ಕಿಪ್ ಆಯ್ತು ಅಂತ ಅದಿಷ್ಟು ಟೈಮ್, ಅಂದ್ರೆ ಬೇಗನೆ ನಮಗೆ ಫಸಲ್ ಸಿಕ್ತು ಅಂತ. ಸೊ ಇನ್ ದಟ್ ಕೇಸ್ ವಿ ಆರ್ ಯೂಸಿಂಗ್ ದಿಸ್ ವರ್ನಲೈಸೇಷನ್ ಕಾನ್ಸೆಪ್ಟ್. ಅಂಡ್ ಆಕ್ಚುಲಿ ಫಾರ್ ದಿಸ್ ವರ್ನಲೈಸೇಷನ್ ಟು ಹ್ಯಾಪನ್, so inside the plant, when the plant seeds are subjected for low temperature, something is going to generate inside the plant. ಪ್ಲಾಂಟ್ ಒಳಗಡೆ ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಜನರೇಟ್ ಆಗುತ್ತೆ. ಆ ಕೆಮಿಕಲ್ ಸಬ್ಸ್ಟೆನ್ಸ್ ಜನರೇಟ್ ಆಗೋದ್ರಿಂದ ಎಲ್ಲ ಪ್ರೊಸೆಸ್ ಆಗೋದಂತ. and that chemical substance is vernaline. or vernaline. So this is one
hypothetical hormone. So last time ನಾವು ನೋಡಿದ್ವಿ ಫ್ಲೋರಿಜನ್ ಹಾರ್ಮೋನ್ that helps in the flowering process. In the same way, this is the vernalin. ಅದು ಫ್ಲೋರಿಜನ್, ಅದು ವರ್ನಲಿನ್. What is the work of the florigen actually? It induces the flowering. ಅಂದ್ರೆ ಆ ಫ್ಲೋರಿಜನ್ ಹಾರ್ಮೋನು ಲೀಫ್ ಒಳಗಡೆ ರೆಡಿ ಆಗಿ ಫ್ಲವರ್ ಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡಿತು. In the same way, vernalin. But one difference, it will not induce the flowering process. ಇದು ಪ್ಲಾಂಟ್ ನಲ್ಲಿ ಹೂ ಬಿಡೋ ಕೆಲಸ ಮಾಡೋದಿಲ್ಲ. ಬಟ್ ಇಟ್ ಈಸ್ ಗೋಯಿಂಗ್ ಟು ಶಾರ್ಟನ್ ದ ವೆಜಿಟೇಟಿವ್ ಪೇಜ್. ಈ ಪ್ಲಾಂಟ್ ದಲ್ಲಿರೋ ವೆಜಿಟೇಟಿವ್ ಪೇಜ್ ಅನ್ನ ಕಡಿಮೆ ಮಾಡುತ್ತೆ ಅಂತ. ಬಿಕಾಸ್ ಆಫ್ ದಟ್ ರೀಸನ್, ಸೊ reproduction process is faster. Or we will come to that reproduction fast page earlier one. ಈಗ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎ ಬಿ ಸಿ. ಈಗ ನನ್ನ ಹತ್ರ ಒಂದು ಥ್ರೆಡ್ ಇದೆ ಅಂತ ಅನ್ಕೊಂಡು 3 ಪಾಯಿಂಟ್ಸ್ ಇದೆ ಎ ಬಿ ಸಿ. ಸೊ ಇಲ್ಲಿ ಸೀಡ್ ಜರ್ಮಿನೇಷನ್ ಆಯ್ತು, ಇಲ್ಲಿ ಫ್ಲವರ್ ಬಂತು, ನಡುವಿನ ಬಿಟ್ವೀನ್ ಗ್ಯಾಪ್ ಏನಂತ ಕರಿತೀವಿ ವೆಜಿಟೇಟಿವ್ ಪೇಜ್. ನನಗೆ ಸೀಡ್ ಜರ್ಮಿನೇಷನ್ ಆದ್ಮೇಲೆ ಬೇಗ ಫ್ಲವರಿಂಗ್ ಬರಬೇಕಾಗಿತ್ತು ಅಂತಂದ್ರೆ ನಾನು ಇದನ್ನ ತಗೊಂಡು ಫೋಲ್ಡ್ ಮಾಡ್ತೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಫೋಲ್ಡ್ ದಟ್ ಒನ್. ಇಷ್ಟು ಮಾಡಿದೆ ನಾನು. ಎ ಬಿ ಸಿ. ನಾವು ಫ್ರಮ್ ಎ ಟು ಸಿ ದ ಡೇಸ್ ಆರ್ ಲೆಸ್. ಬೇಗನೆ ಆಯ್ತು ದ ಫ್ಲವರಿಂಗ್ ಪ್ರೊಸೆಸ್. ಯಾಕಂದ್ರೆ ನಾನು ವೆಜಿಟೇಟಿವ್ ಪೇಜ್ ಅಥವಾ ಗ್ರೋತ್ ಅನ್ನ ಕಡಿಮೆ ಮಾಡಿಸಿದ್ದಲ್ಲ. And that work actually done by vernalin chemical. And where actually this chemical get produced? It is produced in the meristematic tissue parts. ಎಲ್ಲೆಲ್ಲಿ meristematic tissue part ಇದರೋ ಅಲ್ಲಿ ರೆಡಿ ಆಗೋದಂತ. That means it is produced from the meristematic tissue. But it is one hypothetical. ಇಲ್ಲಿವರೆಗೆ ಇದನ್ನ ಡಿಸ್ಕವರ್ ಮಾಡಿಲ್ಲ, ಅದರ ಕೆಮಿಕಲ್ ಕಾಂಪೋಸಿಷನ್ ಗೊತ್ತಿಲ್ಲ. ಬಟ್ ಸೈಂಟಿಸ್ಟ್ ಒಂದು ಥಿಂಕ್ ಮಾಡಿದ್ರೆ ಆ ಕೆಮಿಕಲ್ ಇರಬಹುದು ಅಂತ. ಆ ತರದೊಂದು ಕೆಮಿಕಲ್ it will be developed from shoot system, developing shoot, or developing a root system wherever that apical meristem is present, then developing embryo. So ಆ ತರದ ಪಾರ್ಟ್ಸ್ ಗಳೆಲ್ಲ ಈ ಕೆಮಿಕಲ್ ರೆಡಿ ಮಾಡೋದಂತ. ಸೊ ಆ ಪಾರ್ಟ್ಸ್ ಗಳೆಲ್ಲ ರೆಡಿ ಆಗೋದಂತ ವರ್ನಲೈನ್ ಕೆಮಿಕಲ್, ರೈಟ್? ಸೊ this is something concerned to this vernalization process. That means effect of temperature on flowering process. Last time the light ನೋಡಿದ effect, so this is the temperature effect, right? So last ಒಂದು ಕಾನ್ಸೆಪ್ಟ್ ಇದೆ ಈ ಚಾಪ್ಟರ್ದು, ಸೀಡ್ ಡಾರ್ಮನ್ಸಿ. ಸೀಡ್ ಜರ್ಮಿನೇಷನ್ ನೋಡಿದೆ ನಮ್ಗೆ ಗೊತ್ತು ಆಲ್ರೆಡಿ. ಸೊ ನೆಕ್ಸ್ಟ್ ಒಂದು ಸೀಡ್ ಡಾರ್ಮನ್ಸಿ. ಸೊ ಅದೊಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆದರೆ ಈ ಚಾಪ್ಟರ್ದಲ್ಲಿ, ಈ ಚಾಪ್ಟರ್ ಓವರಾಲ್ ಆಗಿ ಕಂಪ್ಲೀಟ್ ಆದಾಗಾಯ್ತು. ಸೊ ಸಂಡೇ ನಿಮ್ಗೆ ಎಕ್ಸಾಮ್ ಇದೆ, ಸೊ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿರಿ. ಮತ್ತೆ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಏನಾದರೂ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳಿದ್ರೆ ಸೊ ವಿಡಿಯೋ ಮಾಡಿ ಕಳಿಸಿ. ಡೋಂಟ್ ಹೆಸ್ಟೇಟ್. ಅವ್ರೇನು ಅನ್ಕೋತಾರ, ಇವ್ರು ಅನ್ಕೋತಾರ, ನಾ ವಿಡಿಯೋ ಕಳಿಸಿದ್ರೆ ಏನಾಗುತ್ತೋ, ಅಥವಾ ನಿನ್ನೆ ಯಾವುದೋ ಒಂದು 2-3 ಸ್ಟೂಡೆಂಟ್ಸ್ ಕ್ವಶನ್ ಮಾಡಿದೆ, ನಾನು ಮೆಸೇಜ್ ಮಾಡಿದಾಗ ನಾನು ಹೇಳಿದೆ ವಿಡಿಯೋ ಕಳಿಸಿ ಅಂತ ಹೇಳಿದೆ. ಸೊ ಒಂದು ಜನ ಹೆಸ್ಟೇಟ್ ಮಾಡ್ಕೊಂಡ್ರು, ಇಲ್ಲ ಸರ್ ನಾನು ಕಳ್ಸೋಕ್ಕಾಗಲಿ ವಿಡಿಯೋ, ನಾನು ಹಿಂಗೆ ಜಸ್ಟ್ ಕ್ವಶನ್ ಕೇಳ್ತೀನಿ ಅಂತ. ಒಂದು ಯಾಕೆ ಹೆಸ್ಟೇಟ್ ಮಾಡ್ಕೊಳ್ಳೋದು? ದಿಸ್ ಇಸ್ ಯುವರ್ ಪ್ಲಾಟ್ಫಾರ್ಮ್, ನಿಮ್ದು ಪ್ಲಾಟ್ಫಾರ್ಮ್ ಇದು, ಯಾಕೆ ಹೆಸ್ಟೇಟ್ ಮಾಡ್ಕೊಳ್ಳೋದು? ಒಂದು ಇಂಟ್ರೆಸ್ಟಿಂಗ್ ಇರ್ತಲ್ಲ, ಜಾಯ್ಫುಲ್ ಆಗಿ. ನೀವು ಯೂಟ್ಯೂಬ್ದಲ್ಲಿ ಬರೀ ನಾವೇ ಅಷ್ಟೇ ಕಾಣಿಸ್ಕೊಂಡ್ರೆ ಹೆಂಗೆ? ನೀವು ನಮ್ಮ ಚಾನಲ್ದಲ್ಲಿ ನೀವು ನಿಮ್ಮ ಮಕ್ಕಳನ್ನ ಕಾಣಿಸ್ಲಿ ಒಂದಿಷ್ಟು, ರೈಟ್? ಸೊ ಏನಾದರೂ ಡೌಟ್ಸ್ ಇದ್ರೆ, ಕ್ವಶನ್ಸ್ಗಳಿದ್ರೆ ಒಂದು ವಿಡಿಯೋ ಮಾಡಿ ಕಳಿಸಿ, ಅದ್ರ ಮೇಲೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಡಿಸ್ಕಷನ್ ಮಾಡೋಣ ಅಂತ. ಎಸ್, ಥ್ಯಾಂಕ್ ಯು.